ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಕರಿಮಣಿ ಮಾಲೀಕನ 4ನೇ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಇಂಡಿಯನ್ ಸ್ಟೋರಿಗೆ ಹೋಗ್ತಿದ್ದೇವೆ. ಇಂಡಿಯನ್ ಸ್ಟೋರಲ್ಲಿ ಎಂತೆಲ್ಲ ಉಂಟು, ಹೇಗೆಲ್ಲ ಹೋಗ್ತೇವೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ಹೋಗುವ. ಇವತ್ತು ವೆದರ್ ತುಂಬ ಅಂದರೆ ತುಂಬ ಸನ್ನಿಯಾಗಿ ಉಂಟು ವೆದರ್ ಇವತ್ತು. ಈ ಸನ್ನಿ ವೆದರಿಗೆ ಮುಖಕ್ಕೆಲ್ಲ ಸನ್ಸ್ಕ್ರೀಮ್ ಹಾಕ್ಕೊಂಡು ಮಾಯ್ಶ್ಚರೈಸರ್ ಹಾಕ್ಕೊಂಡು ಹೋಗ್ತಿದ್ದೇವೆ. ಬಟ್ ಕೋಲ್ಡ್ ಕೂಡ ಉಂಟು. ಆ್ಯಸ್ ದ ಸೇಮ್ ಥಿಂಗ್ ನೋಡುವವರು ಇಲ್ಲಿ ನಾನೇ ನೋಡುವುದು. ತುಂಬ ದಿನ ಆಗಿತ್ತು ವಿಡಿಯೋ ಹಾಕದೆ, ಯಾಕೆ ಹಾಕಲಿಲ್ಲ ಎಂತ ಅಂತ ಹೇಳಿ ನಾನು ಹೇಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ನಾನು ಇಂಥಕ್ಕೆ ವಿಡಿಯೋ ಹಾಕಿಲ್ಲ ಎಂಥ ಕತೆ ಅಂತ. ನನ್ನ ವಿಡಿಯೋಕ್ಕೆ ಕರಿಮಣಿ ಮಾಲೀಕ ಅಂತ ಇಂಥಕ್ಕೆ ಹೆಸರಿಟ್ಟದ್ದು ಅಂತ ತುಂಬ ಜನ ಕ್ವಶನ್ ಮಾಡಿದರು. ಅದಕ್ಕೆ ಕೂಡ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೇನೆ. ನಾವು ಬಸ್ಸಲ್ಲಿ ಬಂದೆವು. ಇವತ್ತು ಬಂದು ಅಲ್ಲಿ ಹೋಗಬೇಕು. ನಮಗೆ ಟ್ರೈನಲ್ಲಿ ಇಂಡಿಯನ್ ಸ್ಟೋರಿಗೆ ಹೋಗಬೇಕು. ನಮಗೆ ಒಂದೇ ಟ್ರೈನ್ ಇರೋದು. ಸೊ ಇಂಡಿಯನ್ ಸ್ಟೋರಿಗೆ ಡೈರೆಕ್ಟಾಗಿ ಟ್ರೈನ್ ಸ್ಟೇಷನ್ನು ಇದು ಯುಬಾನ್ ಸ್ಟೇಷನ್ ಅಂತ. ನಾವೀಗ ಯುಬಾನ್ ತಗೊಂಡು ಇಂಡಿಯನ್ ಸ್ಟೋರ್ ಇರುವಂಥ ಪ್ಲೇಸಿಗೆ ಹೋಗುವ. ಯೋಕ್ ಸ್ಟಾಜಾ ಅಂತೇಳಿ ಇಂಡಿಯನ್ ಸ್ಟೋರ್ ಇರುವಂಥ ಪ್ಲೇಸ್ ಹೆಸರು. ಸೊ ಅಲ್ಲಿಗೆ ಹೋಗೋಣ. ಸಿಗ್ನಲ್ ಬಿದ್ದಿದೆ. ಸೊ ಬೇಗ ಬೇಗ ರೋಡ್ ಕ್ರಾಸ್ ಮಾಡಬೇಕು. ಇಲ್ಲಿ ಒಂದೆಂತಂದರೆ ರೂಲ್ಸ್ ಫಾಲೋ ಮಾಡಬೇಕು. ಸಿಗ್ನಲ್ಗೆ ಯಾವತ್ತೂ ಕೂಡ ಆ ಕಡೆ ಈ ಕಡೆ ಮಾಡದೆ ರೂಲ್ಸ್ ಫಾಲೋ ಮಾಡ್ತಾ ಕರೆಕ್ಟಾಗಿ. ಸೊ ದ್ಯಾಟ್ ನಾವು ಬಂದಿದ್ದೇವೆ ಈಗ ರೈಲ್ವೆ ಸ್ಟೇಷನ್ಗೆ. ಸರಿ ಹೋಗುವ, ಮುಂದೆ ಹೋಗುವ, ತೋರಿಸ್ತೇನೆ ಇಂಡಿಯನ್ ಸ್ಟೋರಲ್ಲಿ ಎಂತೆಲ್ಲ ಸಿಗ್ತದೆ, ಎಷ್ಟೆಷ್ಟು ರೇಟ್ ಅಂತ ವಾಪಸ್ ಹೇಳ್ತಿದ್ದೀನಿ ಅದನ್ನೇ. ಸೊ ತಪ್ಪಾಗಲಿಕ್ಕಾಗುತ್ತೆ. ನಿಮಗೆ ರಾತೋಸ್ ಪ್ಯಾಡೋ ಅಂತ ಹೇಳುವಂಥ ಒಂದು ಟ್ರೈನನ್ನು U7 ಅಂತ ಹೇಳುವಂಥ ಒಂದು ಟ್ರೈನನ್ನು ತೊಗೊಳ್ಬೇಕು. ಸೊ ನನಗೆ ಬಂದಿದ್ದೇನೆ. ಹೋಗುವ. ನಮಗೆ 2 to 3 ಮಿನಿಟ್ಸಲ್ಲಿ ಬರ್ತದೆ ಎಂದು ಬರ್ತಾ ಇರ್ತದೆ ಟ್ರೈನ್. ತುಂಬ ಹೊತ್ತು ವೆಯ್ಟ್ ಮಾಡಬೇಕು ಅಂತ ಇಲ್ಲ ಇಲ್ಲಿ. ಆ್ಯಂಡ್ ಸ್ಟೂಡೆಂಟ್ಸಿಗೆ ಅಂತಂದರೆ ಕೆಲವು ಕಾಲೇಜಲ್ಲಿ ಡಾಯ್ಚೆ ಟಿಕೆಟ್ ಕೊಡ್ತಾರೆ. ಸೊ ದ್ಯಾಟ್ ನಮಗೆ ಫ್ರೀ, ನಮ್ಮ ಕಾಲೇಜಿಂದ ನಮಗೆ ಫ್ರೀ. ಸೊ ದ್ಯಾಟ್ ನಾವು ಈಸಿಯಾಗಿ ಟ್ರಾವೆಲ್ ಮಾಡ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈಸಿಯಾಗಿ ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಕಾಲೇಜಲ್ಲಿ ನಮಗೆ ಫ್ರೀ ಸಿಗ್ತದೆ. ಸೊ ದ್ಯಾಟ್ ನಾವು ಅದನ್ನು ಯೂಸ್ ಮಾಡ್ಕೊಳ್ತೇವೆ. ಆ್ಯಂಡ್ ಎಲ್ಲಿ ಬೇಕಾದರೆ ತಿರುಗ್ಬೋದು ನಮಗೆ ಆ ಟಿಕೆಟ್ ಯೂಸ್ ಮಾಡಿಕೊಂಡು. ಸೆಮಿಸ್ಟರ್ ಟಿಕೆಟ್ ಅಂತ ಇಡೀ ವರ್ಷ ಇರ್ತದೆ ನಮಗೆ ಅದು ನಮ್ಮ ಕಾಲೇಜಿದು ಒಂದು ಅಡ್ವಾಂಟೇಜ್. ಆ್ಯಂಡ್ ಹೋಗುವ. ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಟ್ರೈನ್ ಇನ್ನು 4 ಮಿನಿಟ್ಸಲ್ಲಿ ಬರ್ತದೆ. 4 ಮಿನಿಟ್ಸಲ್ಲಿ ಬರ್ತದೆ. ಇದು ರೈಲ್ವೆ ಸ್ಟೇಷನ್. ಅಲ್ಲಿ ನೋಡ್ತಾ ಇರ್ಬೋದು ನೀವು, ಟ್ರೈನ್ ಇನ್ನು 4 ಮಿನಿಟ್ಸಲ್ಲಿ ಬರ್ತದೆ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಟ್ರೈನ್ 6 ಮಿನಿಟ್ಸಲ್ಲಿ ಬರ್ತದೆ. ಈಗ 3 ಮಿನಿಟ್ಸ್ ಆಯಿತು, 6 ಮಿನಿಟ್ಸಲ್ಲಿ ಬರ್ತದೆ. ಅದೇ ಟೈಮ್ಗೆ ಬರ್ತಾ ಇರ್ತದೆ ಟ್ರೈನ್. ನಾವು ಈ ಪ್ಲೇಸಿಂದ ಟ್ರೈನ್ ಹತ್ತೋದು. ಆ್ಯಂಡ್ ವೆಯ್ಟ್ ಮಾಡ್ತಾ ಇದ್ದೇವೆ. ಯುಬಾನಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ನಾವು ಟ್ರೈನಲ್ಲಿ ಬಂದೆವು. ಈಗ ನಾವು ಇಂಡಿಯನ್ ಸ್ಟೋರಿಗೆ ಹೋಗ್ತಿದ್ದೇವೆ. ಇಲ್ಲಿಂದ 400 ಮೀಟರ್ಸ್ ನಡೆದುಬಿಟ್ಟು ಇಂಡಿಯನ್ ಸ್ಟೋರಿಗೆ. ಸೊ ದಟ್ ನಡ್ಕೊಂಡು ಹೋಗ್ತಿದ್ದೇವೆ 400 ಸ್ಟೋರ್ಸ್. ಹೇಳ್ತೀನಿ ಈಗ, ಕರಿಮಣಿ ಮಾಲೀಕ ಅಂತ ಯಾಕೆ ನನ್ನ ಪೇಜಿಗೆ ಹೆಸರಿಟ್ಟದು ಅಂತ ಹೇಳಿದರೆ, ರಾಹುಲ್ಲ ಅಂತೇಳಿ ನನ್ನ ಹೆಸರು. ನಾನು ಇಷ್ಟೊಳಗೆ ನನ್ನ ಹೆಸರು ಇದರಲ್ಲಿ ಡಿಸ್ಕ್ಲೋಸ್ ಮಾಡಿರಲಿಲ್ಲ ವಿಡಿಯೋದಲ್ಲಿ. ಸರಿ, ರಾಹುಲ್ ಅಂತೇಳಿ ನನ್ನ ಹೆಸರು, ರಾಹುಲ್ ಅಂತ ನನ್ನ ಹೆಸರು. ಎಲ್ಲರೂ ರಾಹುಲ ಅಂತ ಕರಿತಿದ್ರು. ಸೊ ದ್ಯಾಟ್ ಯಾಕೆ ಕರಿಮಣಿ ಮಾಲೀಕ ಸೆಟ್ ಆಗ್ತದಲ್ಲ. ಕರಿಮಣಿ ಮಾಲೀಕ ಅಂದ್ರೆ ರಾಹುಲ್ ಅಂದ್ರೆ ಕರಿಮಣಿ ಮಾಲೀಕ ಅಲ್ವಾ. ಸೊ ಅದಕ್ಕೆ ಕರಿಮಣಿ ಮಾಲೀಕ ಅಂತಲೇ ನನ್ನ ಯೂಟ್ಯೂಬ್ ಚಾನಲ್ಗೆ ಹೆಸರಿಟ್ಟದ್ದು. ಇಷ್ಟು ದಿನ ವೀಡಿಯೋಸ್ ಹ್ಯಾಕ್ ಮಾಡ್ತಿರಲಿಲ್ಲ ಅಂತ ಹೇಳಿದರೆ, INDCC ಅಂತ ಒಂದು ಅಸೋಸಿಯೇಷನ್ ಉಂಟು. ಇಂಡಿಯನ್ ಎಂಬಸಿ ಅವ್ರ ಜೊತೆ ಮತ್ತು ಜರ್ಮನ್ ಎಂಬಸಿ ಅವ್ರ ಜೊತೆ ಮರ್ಜ್ ಆಗಿರುವಂಥ ಒಂದು ಅಸೋಸಿಯೇಷನ್ ಅದು. ಅಲ್ಲಿ ನಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಹಾಗಾಗಿ ಅದರಲ್ಲಿ ಬ್ಯುಸಿ ಆಗಿದ್ದೆ. ಸೊ ದ್ಯಾಟ್ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ನೊಂದು ಎಂತಂತೇಳಿದರೆ, ಆ ಪರ್ಫಾರ್ಮೆನ್ಸ್ ಇರೋ ದಿನ ಕೂಡ ನನಗೆ ವ್ಲಾಗ್ ಮಾಡಬೇಕು ಅಂತೇಳಿ ನೆನಪೇ ಇರಲಿಲ್ಲ. ಅಷ್ಟು ಬ್ಯುಸಿ ಆಗಿದ್ದೆ. ಯಾಕಂತ ಹೇಳಿದ್ರೆ ಅದು ತುಂಬ ದೊಡ್ಡ ಫಂಕ್ಷನು. ಆ್ಯಂಡ್ ತುಂಬ ಒಳ್ಳೊಳ್ಳೆ ಡೆಲಿಗೇಟ್ಸ್ ಕೂಡ ಬಂದಿರ್ತಾರೆ. ಅಂದರೆ ಎಂಬಸಿಗಳು ಬಂದಿರ್ತಾರೆ. ಜರ್ಮನ್ ಎಂಬಸಿ ಆಗಿರ್ಬೋದು, ಇಂಡಿಯನ್ ಎಂಬಸಿ ಅವರಾಗಿರ್ಬೋದು ಬಂದಿರ್ತಾರೆ. ಸೊ ನಾವು ಇಂಡಿಯಾದಿಂದ ಬಂದವರಲ್ವಾ. ಸೊ ನಮ್ಮ ದೇಶದ ಒಂದು ಕಲೆಯನ್ನು ತೋರಿಸ್ಬೇಕಾದ್ರೆ ತುಂಬ ಎಫರ್ಟ್ ಹಾಕಬೇಕಾಗಿರ್ತದೆ. ಸೊ ದ್ಯಾಟ್ ನಾವು ನಮ್ಮ ದೇಶನ ಪ್ರಿಡಿಕ್ಟ್ ಮಾಡ್ತಾ ಇರ್ತೇವೆ. ಇಲ್ಲಿ ಬಂದು ನಮ್ಮ ದೇಶನ ರೆಪ್ಲಿಕೇಟ್ ಮಾಡ್ತಾ ಇರ್ತೇವೆ. ಸೊ ದ್ಯಾಟ್ ತುಂಬ ಜವಾಬ್ದಾರಿ ಇತ್ತು. ಸೊ ದ್ಯಾಟ್ ಡ್ಯಾನ್ಸ್ ಮಾಡಿ ತುಂಬ ಜನ ಹೊಗಳಿದ್ರು. ನಮ್ಮ ಡ್ಯಾನ್ಸ್ ನೋಡಿ ತುಂಬ ಜನ ಹೊಗಳಿದ್ರು. ಇನ್ನು ಅದರ ಬಗ್ಗೆ ಇನ್ನೊಮ್ಮೆ ವೀಡಿಯೋ ಮಾಡ್ತೇನೆ. ನನ್ನೊಟ್ಟಿಗೆ ಯಾರು ಡ್ಯಾನ್ಸ್ ಮಾಡಿದ್ರು ಅದನ್ನು ಕೂಡ ಇನ್ನೊಮ್ಮೆ ನಾನು ತೋರಿಸ್ತೇನೆ, ವೀಡಿಯೋ ಮಾಡಿ ಹಾಕ್ತೇನೆ. ಈಗ ನಾವು ಸದ್ಯಕ್ಕೆ ಇಂಡಿಯನ್ ಸ್ಟೋರಿಗೆ ಹೋಗುವ. ಬನ್ನಿ. ಸ್ಟೋರ್ ಹತ್ರ ಬಂದೆವು ನಾವು. ಆ್ಯಂಡ್ ಇಲ್ಲಿ 2 ಇಂಡಿಯನ್ ಸ್ಟೋರ್ಸ್ ಉಂಟು. ತೋರಿಸ್ತೇನೆ. 2 ಇಂಡಿಯನ್ ಸ್ಟೋರ್ ತೋರಿಸ್ತೇನೆ. ಒಂದು ಸ್ಪೈಸ್ ಜಂಕ್ಷನ್ ಅಂತ, ಇಂದು ಸೋನಾ ಅಂತ. ಸೋನಾ ನಾವು ನಾರ್ಮಲಾಗಿ ಹೋಗ್ತಾ ಇದ್ವಿ ಸೋನಾಕ್ಕೆ. ಸ್ಪೈಸ್ ಜಂಕ್ಷನ್ಗೆ ಇಷ್ಟವರೆಗೆ ನಾವು ಹೋಗಲಿಲ್ಲ.
ಬಟ್ ಇವತ್ತೊಮ್ಮೆ ಹೋಗ್ಬೇಕು, ನಂಗೆ ನೋಡಬೇಕಲ್ಲಿ ಎಂತೆಲ್ಲ ಉಂಟು ಅಂತೇಳಿ ಉಂಟು. ಸೊ ನೋಡುವ, ಸ್ಪೈಸ್ ಜಂಕ್ಷನ್ಗೆ ಸಹ ಹೋಗುವ ಆ್ಯಂಡ್ ಸೋನಾಕ್ಕೆ ಸಹ ಹೋಗುವ. ಫಸ್ಟ್ ನಾವು ಸೋನಾಕ್ಕೆ ಹೋಗುವ, ಯಾಕೆಂದರೆ ಸೋನಾದಲ್ಲಿ ನಂಗೆ ಸ್ವಲ್ಪ ಐಟಮ್ ಜಾಸ್ತಿ ತೊಗೊಳ್ಳಿಕ್ಕುಂಟು, ರೈಸ್ ಎಲ್ಲ ತೊಗೊಳ್ಳಿಕ್ಕುಂಟು. ಇಲ್ಲಿ ರೈಸಿಗೆ ನಾವು ರೈಸ್ ತೊಗೊಂಡೇವೆ, 10 kg ರೈಸಿಗೆ 15 euros ಆಗ್ತದೆ. 15 euros ಅಂತ ಹೇಳಿದರೆ 1400 rupees ಆ ಥರ. ಸ್ಪೈಸ್ ಜಂಕ್ಷನ್ ಕಾಣ್ತಿರ್ಬೋದು ಅದೊಂದು, ಆ್ಯಂಡ್ ಇಲ್ಲಿ ಸೋನಾ ಕಾಣ್ತಾ ಉಂಟಲ್ಲ ಇದು. ಸೊ ಮೋಸ್ಟ್ ಆಫ್ ದಿ ಇಂಡಿಯನ್ಸ್ ಇಲ್ಲಿ ಶಾಪ್ ಮಾಡ್ತಾರೆ, ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಐಟಮ್ಸ್ ಎಲ್ಲ ತುಂಬ ಇಲ್ಲಿ ಸಿಗ್ತದೆ. ಸೊ ನೋಡುವ ಅದರೊಳಗೆ ಹೋಗಿ. ಇದು ಇಂಡಿಯನ್ ಸ್ಟೋರ್ಸು, ಇದೆಲ್ಲ ಸಿಗ್ತದೆ. ಕಚ್ಚಾ ಮ್ಯಾಂಗೋ ಸಿಗ್ತದೆ ಆ್ಯಂಡ್ ಮ್ಯಾಗಿ ಸಿಗ್ತದೆ. ಮ್ಯಾಗಿಗೆ ರೇಟ್ ನೋಡಿದರೆ ಬೇಡ ಅಂತ ಆಗ್ತದೆ. ಆ್ಯಂಡ್ ಇದೆಲ್ಲ ಲೇಸು, ರೆಡ್ ಲೇಬಲ್ ಆಗಿರ್ಬೋದು ಎಲ್ಲ ಸಿಗ್ತದೆ ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ. ಇಲ್ಲಿ ತರಕಾರಿ ನೋಡಿ ಎಂತೆಲ್ಲ ಉಂಟಂತ, ತರಕಾರಿ ಎಲ್ಲ ಸಿಗ್ತದೆ ಆ್ಯಂಡ್ ತುಂಬ ಐಟಮ್ ಸಿಗ್ತದೆ ಇಲ್ಲಿ. ಇಂಡಿಯನ್ನಲ್ಲಿ ಸಿಗುವಂಥದ್ದೆಲ್ಲ ಐಟಮ್ ಇಲ್ಲಿ ಸಿಗ್ತದೆ. ಸೊ ದ್ಯಾಟ್ ಇಲ್ಲಿ ಪಾನಿಪುರಿ ಸೆಟ್ ಉಂಟು, ಸೊ ಪಾನಿಪುರಿ ಸೆಟ್ ಕೂಡ ಸಿಗ್ತದೆ ಇಲ್ಲಿ. ಆ್ಯಂಡ್ ನೋಡ್ಬೋದು ಪಾಪಡ್ ಎಲ್ಲ ಸಿಗ್ತಾ ಉಂಟು ಇಲ್ಲಿ. ಡ್ರಿಂಕ್ಸ್ ಕೂಡ ಸಿಗ್ತದೆ ಅಲ್ಲಿ. ಇಲ್ಲಿ ಕೂಡ ನೋಡಿ ಇದೆಲ್ಲ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುವಂಥ ಐಟಮ್ಸ್ ಸಿಗ್ತದೆ. MTR ಎಲ್ಲ ಸಿಗ್ತಾ ಉಂಟು. ಸೊ ಸಿರ್ಲ್ಯಾಕ್ ಕೂಡ ಸಿಗ್ತದೆ, ಗ್ಲೂಕೋಸ್, ಸಿರ್ಲ್ಯಾಕ್, ಸೀರಿಯಲ್ಸ್ ಆಗಿರ್ಬೋದು ಎಲ್ಲ ಥರ ಸಿಗ್ತದೆ. ಆ್ಯಂಡ್ ಇಲ್ಲಿ ವಿಡಿಯೋ ಮಾಡುವಾಗಿಲ್ಲ ಅಂತೆ, ಸೊ ದಟ್ ಮೆಲ್ಲ ಮಾಡ್ತಿದ್ದೇನೆ, ತೋರಿಸ್ತಿದ್ದೇನೆ ನಿಮಗೆ ಎಂತೆಲ್ಲ ಸಿಗ್ತಾ ಉಂಟಂತ. ನಾವು ಒಂದು ಸ್ಟೋರಿಗೆ ಹೋಗಿ ಸಾಕಾಯ್ತು ನನಗೆ, ಆ ಸ್ಟೋರಿಗೆ ಇನ್ನೊಮ್ಮೆ ಹೋಗುವ. ಬಿಕಾಸ್ ನನ್ನ ಬ್ಯಾಗ್ ಎಷ್ಟು kg ಉಂಟು ಅಂತ ಹೇಳಿದ್ರೆ 15 kg ಅಕ್ಕಿ ಉಂಟು ನನ್ನ ಬ್ಯಾಗಲ್ಲಿ. ಸೊ ದಟ್ ತುಂಬ ಭಾರ ಆಗ್ತಾ ಉಂಟು. ಸೊ ದಟ್ ಇನ್ನೊಮ್ಮೆ ಆ ಸ್ಟೋರಿಗೆ ಹೋಗುವ. ಈಗ ಸದ್ಯಕ್ಕೆ ನಾವು ಮನೆಗೆ ಹೋಗುವ, ಸಾಕಾಯ್ತು ನನ್ನ ಇವತ್ತು. ಸಾಕಾಗ್ತಾ ಉಂಟು. ಈ ಬ್ಯಾಗ್ ಮಾತ್ರ ಹೆವಿ ಭಾರ ಉಂಟು. ಯಾವಾಗಲೂ ನಾನು ರೂಮ್ ಇಟ್ಟು ಬರ್ತಿದ್ದೆ ತಗೊಂಡೋಗ್ಲಿಕ್ಕೆ. ಇವತ್ತು ಅವನಿಗೆ ಸ್ವಲ್ಪ ಹುಷಾರಿಲ್ಲ ಅಂತ ನಾನು ಬಂದಿದ್ದೇನೆ. ಹತ್ರ ಇಷ್ಟು ಭಾರ ಇರ್ತದೆ ಅಂತ ಗೊತ್ತಿರಲಿಲ್ಲ. ಈಗೆಲ್ಲಾದರೂ ಟ್ರೈನಲ್ಲಿ ಸೀಟ್ ಸಿಗದಿದ್ದರೆ ಭಾರಿ ಕಷ್ಟ ಉಂಟು. ಇನ್ನು ರೈಲ್ವೆ ಸ್ಟೇಷನ್ಗೆ ಹೋಗುವ. ಅಲ್ಲೇ ರೈಲ್ವೆ ಸ್ಟೇಷನ್ ಹತ್ತಿರವೇ, ಹೋಗ್ಬೇಕಲ್ಲ, ಮನೆಗೆ ಹೋಗ್ಬೇಕಲ್ಲ. ಒಂದೇ ಟ್ರೈನು ಆದರೂ ಕೂಡ ಟ್ರಾವೆಲ್ ಮಾಡಬೇಕಲ್ಲ. ಬನ್ನಿ ಹೋಗುವ, ಹೇಗಿರ್ತದೆ ಎಂತ ಅಂತ ನಾನು ಹೇಳ್ತೇನೆ. ಈ ಕ್ಯಾಮರಾ ಆ್ಯಂಗಲ್ ಎಲ್ಲ ಸೆಟ್ ಮಾಡಲಿಕ್ಕೆಲ್ಲ ಈಗ ಅಷ್ಟು ಕಲೀಲಿಲ್ಲ ನಾನು, ಇನ್ನೂ ಕಲಿಬೇಕಷ್ಟೇ ಕ್ಯಾಮರಾ ಆ್ಯಂಗಲ್ ಎಲ್ಲ ಸೆಟ್ ಮಾಡೋದು. ಹೋಗ್ತಾ ಕಲಿತೇನೆ. ಆ್ಯಂಡ್ ಇಲ್ಲಿ ಎಡಿಟ್ ಮಾಡಲಿಕ್ಕೆ ಕೂಡ ಸ್ವಲ್ಪ ಕಲ್ತಿದ್ದೇನೆ. ಇನ್ನು ಫುಲ್ಲಾಗಿ ಕಲಿತೇನೆ ಸ್ವಲ್ಪನೇ ಹಾಗೆ. ಸರಿ, ಇನ್ನು ನಾವು ಮನೆಗೆ ಹೋಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ. ಹೇಗೆ ಕಾಣ್ತಿಲ್ವ? ವೆಯ್ಟ್ ಮಾಡ್ತಾ ಇದ್ದೇನೆ. ನೀನು ನಮಗೆ 3 minutesಲ್ಲಿ ಬರ್ತದೆ ಟ್ರೈನು. ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಎಂತ ಅಂತ ಹೇಳಿದ್ರೆ, ಈಗ ನಾನು ರೈಟ್ ಸೈಡಲ್ಲಿ ನಿಂತಿದ್ದೇನೆ. ಲೆಫ್ಟ್ ಸೈಡಲ್ಲಿ ಜಾಗ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಯಾರಾದರೂ ಅರ್ಜೆಂಟ್ ಇದ್ದರೆ ಅವರು ಈ ದಾರಿಯಲ್ಲಿ ಹೋಗ್ಬೋದು. ಸೊ ದ್ಯಾಟ್ ಇದು ರೂಲ್ಸ್ ಇಲ್ಲಿದು, ಈ ಥರನೇ ಫಾಲೋ ಮಾಡ್ತಾರೆ ಎಲ್ಲರೂ ಕೂಡ. ಆ್ಯಂಡ್ ನಾನೀಗ ನಮ್ಮ ಡೆಸ್ಟಿನೇಷನಿಗೆ ರೀಚ್ ಆಗಿದ್ದೇನೆ. ರೀಚ್ ಆಗಿ ಇವಾಗ ಒಂದು ಬಸ್ ಉಂಟು, ಬಸ್ಸಲ್ಲಿ ನಮ್ಮ ಮನೆಗೆ ಹೋಗಬೇಕು. ಸೊ ಎಂತ ಅಂತಿದ್ರೆ ಇಲ್ಲಿಂದ 5 ನಿಮಿಷ ನಮ್ಮ ಮನೆಗೆ ನಡ್ಕೊಂಡ್ರೆ. ಬಟ್ ಎಂತಕ್ಕೆ ಸುಮ್ಮನೆ ನಡೆಯೋದು ಎಂತಕ್ಕೆ ಅಂತ ಬಸ್ಸಲ್ಲೇ ಹೋಗೋದು. ಯಾಕಂತಂದರೆ ನಮಗೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ಅಲ್ಲ, ಸುಮ್ಮನೆ ನಡೆದು ಎಂತಕ್ಕೆ ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡೋದು. ಆ್ಯಂಡ್ ಬ್ಯಾಗ್ ಕೂಡ ಭಾರ ಉಂಟಲ್ಲ. ಸೊ ನಾವೀಗ ಬಸ್ಸಿಗೆ ಕಾಯುವ. ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂತ ಗೊತ್ತಿಲ್ಲ, ಅಲ್ಲಿ ಹಾಕಿರ್ತಾರೆ ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂತ. ಸೊ ಬಸ್ಸನ್ನು ಎಷ್ಟೊತ್ತಿಗೆ ಬರ್ತದೆ ಅಂತ ನೋಡಿ ನಾವು ಬಸ್ಸಲ್ಲಿ ಹೋಗುವ. ಆ್ಯಂಡ್ ಬಸ್ 6 ನಿಮಿಷದಲ್ಲಿ ಬರ್ತದೆ ಅಂತೇಳಿ ಉಂಟು. ಸೊ ದ್ಯಾಟ್ 6 ನಿಮಿಷ ವೆಯ್ಟ್ ಮಾಡಬೇಕು ಇಲ್ಲಿ ಬಸ್ಸಿಗೆ. ಆ್ಯಂಡ್ ಬಸ್ಸಲ್ಲಿ ಹೋಗುವ. ಇವಾಗ ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ಸಲ್ಲಿ ಹೋಗುವ, ಆಯಿತಾ? ಇದು ಫ್ಯಾಮಿಲಿಯವರು, ರಿಲೇಟಿವ್ಸ್ ಎಲ್ಲ ಹೇಳ್ತಿದ್ರು, ನೀನು ಬಿಳಿ ಆಗಿದ್ಯಾ ಅಂತ. ಮ್ಯಾಟ್ರ್ ಎಂತ ಗೊತ್ತುಂಟ, ಇಲ್ಲಿ ಕಾಗೆ ಕೂಡ ಬಿಳಿ ಆಗಿದೆ. ನಾನಾಗೋದು ದೊಡ್ಡ ವಿಷಯನ ಅಲ್ಲ, ಅದನ್ನೇ ನಾನೆಲ್ಲರಿಗೂ ಹೇಳ್ತಿದ್ದೇನೆ. ಬಸ್ ಬರಲಿಕ್ಕೆ ಇನ್ನೊಂದು 1 ನಿಮಿಷ ಉಂಟು. ಸೊ ಬಸ್ಸಿಗೆ ವೆಯ್ಟ್ ಮಾಡ್ತಿದ್ದೇವೆ. ಆ ಕಡೆ ಈ ಕಡೆ ಇವತ್ತು ಸನ್ನಿ ಉಂಟು ತುಂಬ ಖುಷಿ ಆಗ್ತಾ ಉಂಟು. ಬಟ್ ಅಷ್ಟೇ ಚಳಿ ಸಹ ಉಂಟು. ಸನ್ನಿ ಇದ್ದರೂ ಕೂಡ ಚಳಿ ಉಂಟು. ಅದು ವಿಂಟರ್ ಸೀಸನಲ್ಲಿ ಅದೇ ಥರ ಇರ್ತದೆ.
ಆ್ಯಕ್ಚುಲಿ ಇಷ್ಟೊತ್ತಿಗೆ ಕತ್ಲೆ ಆಗಿರಬೇಕಿತ್ತು, ಬಟ್ ಈಗ ಕತ್ಲೆ ಆಗ್ತಾಯಿದೆ, ಅಂದರೆ ವಿಂಟರ್ ಹೋಗ್ತಾ ಉಂಟು. ಸೊ ದ್ಯಾಟ್ ಗಿಡ ಎಲ್ಲ ಇನ್ನು ಚಿಗಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ತುಂಬ ಅಂದರೆ ತುಂಬ ಚೆಂದ ಇರ್ತದೆ. ಬರ್ಲಿನ್ದು ಸಮ್ಮರ್ ಎಲ್ಲರೂ ಹೇಳ್ತಿದ್ದಾರೆ, ನೀನು ಬರ್ಲಿನ್ದು ಸಮ್ಮರ್ ನೋಡಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ಬಸ್ ಬರ್ತಾ ಉಂಟು. ಸೊ ಕಾಣ್ತಿರ್ಬೋದು ಬಸ್ ಬರ್ತಾ ಉಂಟು. ಸೊ ದ್ಯಾಟ್ ಹೋಗಿ ನಾನು ಮತ್ತೆ ವೀಡಿಯೋ ಎಂಡ್ ಮಾಡ್ತೇನೆ. ನಾನು ರೀಚ್ ಆಗಿದ್ದೇನೆ ನಮ್ಮ ಮನೆಗೆ, ಅಲ್ಲೇನಲ್ಲ ಅಲ್ಲಿ ನಮ್ಮ ಮನೆಗೆ ನಾನು ರೀಚ್ ಆಗಿದ್ದೇನೆ. ಆ್ಯಂಡ್ ಎಲ್ಲರೂ ನನಗೆ ತುಂಬ ಚೆಂದ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದೀರಾ, ನನಗೆ ಗೊತ್ತಾಗ್ತಾ ಉಂಟು, ನಾನು ನೋಡ್ತಾ ಇದ್ದೇನೆ. ಆ್ಯಂಡ್ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡ್ತಾ ಇದ್ದೇನೆ. ಆ್ಯಂಡ್ ಹೀಗೆ ಇದೇ ಥರ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡ್ತಾಯಿರಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡ್ತೀರಿ. ಏನಾದರೂ ಡೌಟ್ ಇದ್ದರೆ ನನ್ನ ಹತ್ರ ಕೇಳಿ, ಆದರೆ ಏನಾದರೂ ತಪ್ಪಿದ್ರೆ ನನ್ನ ಹತ್ರ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊಳ್ತೇನೆ. ಆ್ಯಂಡ್ ಇವತ್ತಿನ ಕರಿಮಣಿ ಮಾಲೀಕನ ವ್ಲಾಗನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಲ್ಲಿದು ಪರ್ಫಾರ್ಮೆನ್ಸ್ ಡ್ಯಾನ್ಸ್ನ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೇನೆ. ಅಂದರೆ ನನ್ನ ಹತ್ರ ಸ್ವಲ್ಪ ಬೈಟ್ಸ್ ಉಂಟು ಅದನ್ನು ಹಾಕ್ತೇನೆ. ಯಾಕಂದರೆ ಅದರೊಳಗೆ ತುಂಬ ಸೆಕ್ಯೂರಿಟಿ ಇದ್ದ ಕಾರಣ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂತೇಳಿದ್ರೆ ಜರ್ಮನ್ ಎಂಬಸಿ ಆಗಿರಲಿ, ಇಂಡಿಯನ್ ಎಂಬಸಿಯವರು ಆಗಿರಲಿ, ಎಲ್ಲರೂ ಬರ್ತಾರೆ. ಸೊ ದ್ಯಾಟ್ ತುಂಬ ಕೇರ್ಫುಲ್ ಆಗಿರಬೇಕಾಗ್ತದೆ. ಇಲ್ಲಿದು ರೂಲ್ಸ್ ಕೆಲವೆಲ್ಲ ಅಂದರೆ ತುಂಬ ಪ್ರಾಬ್ಲಮ್ಸ್ ಇರೋ ಕಾರಣ ಎಲ್ಲರನ್ನು ಕೂಡ ಚೆಕ್ ಮಾಡಿ ಬಿಡುವಂಥ ಸಿಚುವೇಶನ್ ಇರ್ತದೆ. ಸೊ ದ್ಯಾಟ್ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲ ಕಡೆ ಕೂಡ ವೀಡಿಯೋ ಮಾಡಲಿಕ್ಕೆ ಆಗೋಲ್ಲ. ಆದಷ್ಟು ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೇನೆ. ಆ್ಯಂಡ್ ಇದೇ ಥರ ನನ್ನನ್ನು ಪ್ರೀತಿ ಮಾಡ್ತೀರಿ. ಲವ್ ಯು ಬಾಯ್.